ಯಾವುದು ಎಟೆಗೆರೆ ಕೈಯಿಂದ ಕಣ್ಣು ತಪ್ಪಿಸಿ ಚಂಗನೆ ಆರಿ ಬರ್ತಿದೆಯಲ್ಲ, ಯಾವುದಿರುವುದು ಈ ಬಂಗಾರದ ಜಿಂಕೆ? ಜಿಂಕೆ ಯಾವುದಾದರೂ ನಾನು ಜೊತೆ ಆಡಲೇಬೇಕು. ಸರ್, ನನ್ನನ್ನು ಹೆಲ್ಪ್ ಮಾಡಿ. ಯಾರು ರೌಡಿಗಳು ನನ್ನನ್ನು ಹಿಂಬಾಲಿಸುತ್ತಾ ಬರುತ್ತಿದ್ದಾರೆ. ನನಗೆ ತುಂಬಾ ಭಯವಾಗುತ್ತಿದೆ. ಭಯ? ಅಷ್ಟು ದಿಕ್ಪಾಲಕರಿಗೆ ನಮ್ಮ ಧರ್ಮರಾಯನಾಗಿರುವಾಗ ನಮ್ಮ ಮುಂದೆ ಬಂದ ಜಿಂಕೆ ಬೇಟೆ ಆಡುವ ಗಂಡಿನಲ್ಲಿ ಈ ರಣ ರುದ್ರ ಭೂಮಿಯಲ್ಲಿ ಹುಟ್ಟಿದ್ರು ಅವನು ಬದುಕಕ್ಕ ಬಿಟ್ಟಿಲ್ಲ. ಅದು ಈಗ ನೀನು ಒಪ್ಪಿದರೆ ಎಂಬುದು ನಿನ್ನ ಜೀವನದ ಕೊನೆ ಪುಟಗಳಿಂದಲೂ ಸಹ ಆ ವಿಧಿನೇ ಬರೆಯೋದಿಲ್ಲ. ನನ್ನ ಜೀವನದ ಪುಟಗಳು ಮಾತು. ಆಮೇಲೆ ಅಂದ ಹಾಗೆ ಈ ನಿಮ್ಮ ಸ್ವೀಟ್ ನೇಮ್ ಏನಂತ ಹೇಳಿವಿರಾ? ಮೈ ಸ್ವೀಟ್ ನೇಮಿ ಎಲ್ಲ ಈ ಊರಿನ ಆಗರ್ಭ ಶ್ರೀಮಂತ 16 ಎಸ್ಟೇಟ್ಗಳು ಮಾಲೀಕ, ಗೌಡನ ಸಾಮ್ರಾಜ್ಯದ ಅಧಿಪತಿ ಗರುಡ ರಾಜ. ಹೌದು ಮಿಸ್ಟರ್, ನಿಮಗೆ ಮದುವೆ ಆಗಿಲ್ಲವೇ? ಇಲ್ಲ, ನನಗೆ ನನ್ನವರೆನ್ನುವುದು ಯಾರು ಇಲ್ಲ. ನಾನೊಬ್ಬಳು ಅನಾಥೆ. ಅಂದರೆ ನಿನ್ನ ತಂದೆ ತಾಯಿರು ಯಾರಿಲ್ಲವೇ? ಇಲ್ಲ, ಅವರು ದುಬೈಗೆ ಹೋಗಬೇಕಾದ ಸಮಯದಲ್ಲಿ ಪ್ಲೇಟ್ ಫಾಸ್ಟ್ ಆಗಿ ಅಲ್ಲೇ ಸತ್ತು ಹೋದರು. ಅವತ್ತಿನಿಂದ ಇವತ್ತುವರೆಗೂ ನಾನು ಅನಾಥೆಯಾಗಿ ಬದುಕುತ್ತಿದ್ದೇನೆ. ನೀವಾದರೂ ದಯೆ ದಕ್ಷಿಣೆ ತೋರಿಸಿ. ಕಾನೂನು ಮನೆ ಗೊತ್ತಲ್ಲ, ಪರವಾಗಿಲ್ಲ ತೋರಿಸುತ್ತೇನೆ. ಆದರೆ ನನ್ನ ಮಾತಿಗೆ ಒಪ್ಪಿದರೆ ಮಾತ್ರ, ಒಪ್ಪದಿದ್ದರೆ ಎಷ್ಟರಾಗುವೆ ನಿನಗೆ ಸೇರಿದ್ದು. ಸರಿ, ಆಯ್ತು. ನಿಮ್ಮ ಮಾತು ಏನೆಂಬುದು ನನಗೆ ತಿಳಿಸುವಿರಾ? ಭಯ ಮಾತಿನಿಂದ ಸಾಧ್ಯವಿಲ್ಲ. ನೀನು ನಿನ್ನ ಕೈಯಿಂದ ನನ್ನ ಕೈ ಮೇಲೆ ಮನೆ ಮಾಡಿದ ಮಾತ್ರ ನಿನ್ನ ಮನೆ ಉದ್ಯೋಗ. ಸರಿ, ಆಗಲಿ. ಓಹೋ, ಈ ಪ್ರಾಣನನ್ನು ಬಿಡುವಂತೆ ಕಾಣುತ್ತಿಲ್ಲ. ಇವರಿಗೆ ಹೇಗಾದ್ರೂ ಮಾಡಿ ನನ್ನ ಬದಿಯಲ್ಲಿ ಬಿಡಿಸಿಕೊಂಡು ಇವರಿಗೆ ಇದು ಮಾಡಬೇಕು. ಶಿಲಾ, ಮೌನವಾಗಿ ಯಾವುದೋ ವಿಚಾರವನ್ನು ಚಿಂತೆ ಮಾಡುತ್ತಾ ನಿಂತಿರುವಲ್ಲ, ನಿರ್ಭಯವಾಗಿ ಮಾತುಪಡಿಸಿಲ್ಲ. ನೋಡಿ, ಆ ಸೂರ್ಯ ಚಂದ್ರನ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದೇನೆ. ನಿಮ್ಮ ಮಾತು ಯಾವುದೇ ಆಗಲಿ ಅದನ್ನು ನಡೆಸಿಕೊಡುತ್ತೇನೆ. ಅದು ಯಾವ ವಿಷಯ ಎಂಬುದು ತಿಳಿಸುವಿರಾ? ವೆರಿ ಗುಡ್ ಶಿಲಾ, ವೆರಿ ಗುಡ್. ನಿನ್ನ ಮಾತಿಗೆ ಮಚ್ಚಿ ನನ್ನ ಹೃದಯ ಇಲ್ಲಿ ಕಾದುಕೊಳ್ತಿರುವ ಪ್ರೇಮ ರಸಿಕರಿಗೆ ಒಂದು ರಸಿಕತೆ ಪಾಠ ತರಿಸಬಾರೆ ನಾವು